ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ತೋಟಕ್ಕೆ ಬಂದಿದ್ದೀನಿ. ಅಡಿಕೆ ಗಿಡ ಸಂದಿಗೆ ಯಾಕೆ ಹಿಂಗೆ ಹಾಕಿದ್ದೀವಿ ಅಂತಂದರೆ, ಪೈಪ್ನ ತುಳಿದ್ರೆ ಏನೂ ಆಗಬಾರ್ದು ಅಂತ ಅಡಿಕೆ ಗರಿ ಹಾಕಿರೋದು ಗೈಸ್. ಈ ರೀತಿಯಾಗಿ ಹಾಕಿರೋದು. ನಾಯಿಗಳೆಲ್ಲ ಬಂದು ಫುಲ್ ಅಡಿಕೆ ಸೊಸಿನೇ ಉಳಿಸ್ತಿದ್ವು, ಅದಕ್ಕೋಸ್ಕರ ಈ ಥರ ಹಾಕಿರೋದು ಗೈಸ್. ಪೈಪಲ್ಲಿ ನೀರು ಬರ್ತಾವಲ್ಲ, ಅದಕ್ಕೆ ಈ ಥರ ಹಾಕಿರೋದು. ಜಾಸ್ತಿ ತೇವ ಆಗೈತೆ, ನೀರು ಅಡಿಕೆ ಸಸಿಗೆ ಬೀಳಬಾರ್ದು ಅಂತ. ಇಲ್ಲಿ ಪರ್ಪಲ್ ಕಲರ್ ಬಂದು ಡೇರೆ ವರ್ಲ್ಡ್ ಇದೆ, ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿ ಹಬ್ಬಕ್ಕೆ ಬರುತ್ತೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದು ಸ್ವಲ್ಪ ಮಗ್ಗೈತೆ. ಕೊತ್ತಂಬರಿ ಸೊಪ್ಪು ಇವತ್ತು ಕಿತ್ತಿದ್ದಾರೆ, ತೋರಿಸ್ತೀನಿ ರೀ. ಇದು ನೆಕ್ಸ್ಟ್ ವೀಕಿಗೆ ಬರುತ್ತೆ, ಈ ವೀಕ್ ಕಿತ್ತಿರೋದು. ಇದು ಫುಲ್ಲು ಒಂದು ಪಟ. ಅಲ್ಲೊಂದು ಡೈರಿ ಇದೆ ನೋಡಿ ಗೈಸ್. ಕರ್ಬೇವಿನ ಸೊಪ್ಪು ಕಿತ್ಕೊಡೋಣ ಅಂತ ಬಂದೆ. ಎಲ್ಲ ಕುಯ್ದುಬಿಟ್ಟು ಸಂತೆಗೆ ತಗೊಂಡೋಗಿದ್ದಾರೆ ನೋಡಿ. ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಕರ್ಬೇವಿನ ಸೊಪ್ಪು ಏನಕ್ಕಪ್ಪ ಕಿತ್ಕೊಳಕ್ಕೆ ಬಂದಿರೋದು ಅಂತಂದರೆ, ತಲೆಗೆ ಹಾಕ್ಕೊಳ್ಳೋಕ್ಕೆ. ಬೇವಿನ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ದಾಸವಾಳ ಹೂವು ಮತ್ತು ದಾಸವಾಳ ಹೂವಿನ ಎಲೆ ಮತ್ತು ಮೆಹಂದಿ ಸೊಪ್ಪು ಎಲ್ಲ ರುಬ್ಬಿ ಹಾಕ್ಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೀತವೆ ಅಂತ. ಎಲ್ಲ ಚಿಕ್ಕೆ ಬತ್ತೈತೆ ಗೈಸ್ ಸೊಪ್ಪು. ಗೈಸ್, ಇಲ್ಲಿ ಅಡಿಕೆ ಕಾಯಿನ ಯಾಕಪ್ಪ ಹಿಂಗೆ ಬೀಳಿಸ್ತಾವೆ ಅಂತಂದರೆ, ಅಡಿಕೆ ಗಿಡನೇ ಒಣಗೋಗ್ಬಿಟ್ಟೈತೆ ಗೈಸ್ ಇದಂತೂ. ಮತ್ತು ಅಳಿಲು ಉದುರಿಸ್ತವೆ ಅಡಿಕೆ. ಇದನ್ನು ಎಲ್ಲ ಹಾಕಿರೋಣ, ಆಮೇಲೆ ಎತ್ಕೊಂಡು ನೋಡಿ. ಮರನೇ ಒಣಗೋಗ್ಬಿಟ್ಟೈತೆ ಗೈಸ್ ಇದು ನೋಡಿ. ಮತ್ತು ಹಳ್ಳಿಲೂ ಉದುರಿಸ್ತವೆ, ಮತ್ತು ಗಿಳಿಗಳು ಕರೆದು ಬೀಳಿಸ್ತವೆ ಮೂತಿನಲ್ಲಿ. ಹುಳಿ ಸೊಪ್ಪು ನೋಡಿ, ಪುದೀನ ನೋಡಿ ಗೈಸ್. ದಾಸವಾಳ ಹೂವು ಎಲ್ಲ ಕಿತ್ತಿದ್ದಾರೆ, ಈ ಪೂಜೆಗೆ ಇಟ್ಟಿದ್ದಾರೆ. ದಾಸವಾಳ ಹೂವು ಇಲ್ಲ ಗೈಸ್ ಇವತ್ತು. ದಾಸವಾಳ ಹೂವಿನ ಎಲೆ ಹಾಕ್ಕೊಂಡು ರುಬ್ಬೇಕು ನೋಡಿ. ಕರ್ಬೇವಿನ ಸೊಪ್ಪು ಅಲ್ಲೊಂದು ಗೂಡು ಕಟ್ಟಿದೆ ನೋಡಿ, ಪಕ್ಷಿ. ವಿಳ್ಯದೆಲೆ ಗಿಡದಲ್ಲಿ ಅಂಬಲಿ, ವಿಳ್ಯದೆಲೆ ಅಂಬಲಿ.
ನೀರಿನ ಮಗ್ಗಿದೆ ನೋಡಿ. ಗೈಸ್ ಇಲ್ಲಿ ಅಡಿಕೆ ಒಣಗಾಕಿದ್ದೀವಿ, ತೋರಿಸ್ತೀನಿ ರೀ. ಅಡಿಕೆ ಒಣಗಾಕಿದ್ದೀವಿ. ನೆನ್ನೆ ಬೇಯಿಸಾಕಿರೋದು ಗೈಸ್ ಇದು. ಗೈಸ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಿತ್ಬಿಟ್ಟು ಇಟ್ಟಿದ್ದೀವಿ ಮಂಗಳೂರಿಗೆ ಸಂತೆಗೆ ಅಂತ ತೋರಿಸ್ತೀನಿ ನೋಡಿ. 10 ರೂಪಾಯಿ ಕಟ್ಟಲ್ಲಿ ಕಟ್ಟಿ ಇಕ್ಕಿದ್ದೀವಿ. ಅಲ್ಲೊಂದು ಪಟ ಕಿತ್ತಿದ್ವಲ್ಲ ಅದೇ ಸೊಪ್ಪಿದು ಗೈಸ್. ಹಾಗೆ ಇದು ದಾಸವಾಳವಿನ ಒಂದೇ ಒಂದು ಹೂವು ಇತ್ತು, ಸೊ ಅದನ್ನು ಕಿತ್ಕೊಳ್ಳೋಣ ಅಂತ ಬಂದೆ. ಹಾಗೆ ಒಂದೆರಡು ದಾಸವಾಳವಿನ ಎಲೆ ಹಾಕಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಗೈಸ್. ಕೂದಲು ಶೈನಿಂಗ್ ಬರುತ್ತೆ, ನೈಸ್ ಇರುತ್ತೆ ಕೂದಲು ದಾಸವಾಳ ಹೂವಿನ ಎಲೆ ಹಾಕೋದ್ರಿಂದ. ಅದಕ್ಕೋಸ್ಕರ ಕಿತ್ಕೊಂಡೆ. ನೆಕ್ಸ್ಟು ಬೇವಿನ ಸೊಪ್ಪು ಒಂದು ಸ್ವಲ್ಪ ಈ ರೀತಿಯಾಗಿ ಎಲ್ಲನೂ ತೊಳ್ಕೊಬೇಕು ಕ್ಲೀನಾಗಿ. ಸಣ್ಣ ಸಣ್ಣ ಗೂಡಿರುತ್ತೆ, ಹುಳಗಳಿರ್ತವೆ. ದಾಸವಾಳ ಹೂವನ್ನ ನೀಟಾಗಿ ಕ್ಲೀನಾಗಿ ಬಿಡಿಸ್ಬೇಕು. ಅದರೊಳಗೆ ಬಿಳಿ ಹುಳಗಳಿರ್ತವೆ. ಈ ರೀತಿ ಎಲ್ಲನೂ ಒಂದೇ ಸಲ ಗೈಸ್ ಅಲ್ಲಿ ನೋಡಿ ನಮ್ಮ ಮೇಕೆ ಮೇಯ್ಕೊಂಡು ಬರ್ತಾ ಇದ್ದಾವೆ. ಏರಿ ಮೇಕೆ ಗದೆಕನಿಂದ ಬಜಾರದಲ್ಲಿ ನೀರು ಕುಡ್ಕೊಂಡು ಬರ್ತಾ ಇದ್ದಾವೆ ನೋಡಿ. ನಮ್ಮ ದೊಡ್ಡ ಮೇಕೆ ಅಲ್ಲಿ ಇನ್ನೂ ನೀರು ಕುಡಿದು ಈಗ ಬರ್ತಾಯಿದೆ. ಇವೆಲ್ಲ ಈಗ ಹತ್ತಿದ್ದಾವೆ ಗೈಸ್. ತುಗ್ಲಮ್ಮ ಗುಡಿ ಹತ್ರ ನೋಡಿ. ಇಲ್ಲಿಗೆ ಬಂದು ಮೋಡ ನೋಡಿ ಗೈಸ್ ಎಷ್ಟೊಂದಾಗೈತೆ. ಮಳೆ ಬರುತ್ತೆ. ಮುಟ್ಕೊಂಡಿದ್ದೀನಿ. ಗೈಸ್ ನಾವು ಏರಿ ಇಳಿತಾರಲ್ಲ ಅಲ್ಲಿ ಜಾಗದಲ್ಲಿ ಮೇಯ್ಸೋಣ ಅಂದ್ಬಿಟ್ಟು ನಾವು ಇಲ್ಲಿ ಕೆಳಿ ಕಟ್ಟರೆ ಎಲ್ಲ ಕೆರೆ ಒಳಕ್ಕೆ ಹೋಗ್ತಾ ಇದ್ದಾವೆ ನೋಡಿ ಗೈಸ್. ಅಲ್ಲೇನು ಹುಲ್ಲೇ ಇಲ್ಲ, ಅಲ್ಲಿಗೆ ಹೋಗ್ತಾವೆ ಮೇಯ್ಕೊಂಡು ನೋಡಿ ಗೈಸ್. ಇಲ್ಲಿ ಪಕ್ಷಿ ಗೂಡು ಕಟ್ಟಿರೋದು ಸೌಂಡ್ ಮಾಡ್ತಾವೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾವೆ.
ಕೆಲವೊಂದು ಮಾತ್ರ ಏರಿ ಮೇಲೆ ಮೇಯ್ತಾ ಇದ್ದಾವೆ. ಇವೆಲ್ಲ ನಮ್ಮವು. ಅವೂ ಅಲ್ಲಿಗೆ ಹೋಗಿದ್ದಾವೆ. ರೂಢಿ ಆಗಿಬಿಟ್ರೆ ಹಿಂಗೆ ಗೈಸ್, ಎತ್ತಬೇಕೋ ಹತ್ತು ಹೋಗ್ತಾ ಇರ್ತವೆ.